अल्पवयीन मुलीवर लैंगिक अत्याचार केल्याप्रकरणी आरोपीस 30 वर्षांची कठोर कारावासाची शिक्षा सुनावत बेळगाव येथील विशेष पॉक्सो न्यायालय 01ने निकाल दिला, अशी माहिती सरकारी अभियोक्ता LV पाटील यांनी दिली. ते बेळगाव येथे पत्रकारांशी बोलत होते. अल्पवयीन मुलगी आणि आरोपी राजू भीमप्पा दोड्ड भीमप्पगोळ वय 24 यांच्यात परिचय होता. 2024 आरोपीने मुलीला आपल्या मोटारसायकलवरून गोकाक येथे नेले. त्यानंतर धारवाड, सिरसी, मंगळूर, हुबळी मार्गे रायबाग येथे घेऊन गेला. तेथे आपल्या नातेवाईकांच्या घरी ठेवून तिच्यावर जबरदस्तीने लैंगिक अत्याचार केला. तसेच त्यानंतरही सतत अत्याचार करत असल्याचे तपासात उघड झाल्याचे त्यांनी सांगितले. ನಾನು ಪೋಕ್ಸೋ ಕೋರ್ಟಿನ ವಿಶೇಷ ಸರ್ಕಾರಿ ಅಭಿಯೋಜಕ LV ಪಾಟೀಲ್ ಕುಲಗೋಡು ಪೊಲೀಸ್ ಠಾಣೆಗೆ ಒಂದು ಫಿರ್ಯಾದಿಯನ್ನು ಕೊಟ್ಟಿದ್ದು, ಕುಲಗೋಡು ಪೊಲೀಸ್ ಠಾಣೆಯಲ್ಲಿ ಗುನ್ನ ನಂಬರ್ 122/24ದಲ್ಲಿ ದಾಖಲಾಗಿದ್ದು, ಸದರಿ ಪ್ರಕರಣದಲ್ಲಿ ತನಿಖೆಯನ್ನು ಮಾಡಿ ಪ್ರಕರಣದ ಸ್ಪೆಷಲ್ ಕೇಸ್ ನಂಬರ್ 28/25 ಅಂತ ನೋಂದಣಿಯಾಗಿದ್ದ ನಂತರ ಇದರಲ್ಲಿ ಈ ಕೇಸಿನ ದಾಖಲು ಮಾಡಿಕೊಂಡ ಬಿ ಆನಂದ್ PSI ರವರು ದಾಖಲು ಮಾಡಿಕೊಂಡು ತನಿಖೆಯನ್ನು ತನಿಖಾಧಿಕಾರಿಯಾದ ಶ್ರೀಶೈಲ್ ಕೆ ಬ್ಯಾಕೋಡ್ CPI ರವರು ತನಿಖೆಯನ್ನು ಕೈಗೊಂಡು ಈ ಪ್ರಕರಣ ಪೋಕ್ಸೋ ನ್ಯಾಯಾಲಯದಲ್ಲಿ ಇದು ಅಲ್ಪ ವಯಸ್ಸಿನ ಬಾಲಿಕೆ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪಿತನಾದ ರಾಜು ಭೀಮಪ್ಪ ದೊಡ್ಡ ಭೀಮಪ್ಪಗೋಳ್ ಶಾಕಿನ್ ಲಕ್ಷ್ಮೇಶ್ವರ್ ತಾಲೂಕು ಮೂಡಲ್ಗಿ ಇವನು ಹುಡುಗಿ ಅದು ಅಲ್ಪ ವಯಸ್ಸಿನ ಬಾಲಿಕೆಯ ಮೇಲೆ ಪ್ರೀತಿ ಮಾಡುತ್ತೇನಂತ ಹೇಳಿ ಅವಳ ಮೇಲೆ ಪದೇ ಪದೇಯಾಗಿ ಅತ್ಯಾಚಾರ ಮಾಡಿ ಅವಳಿಗೆ ಅಪಹರಣ ಮಾಡಿಕೊಂಡು ಹೋಗಿ ಬೇರೆ ಸ್ಥಳದಲ್ಲಿ ಅತ್ಯಾಚಾರ ಎಸಗಿದ್ದು, ಈ ಪ್ರಕರಣವು ತನಿಖಾಧಿಕಾರಿಯಾದಂಥ ಶ್ರೀಶೈಲ್ ಬ್ಯಾಕೋಡ್ ಅವರು ತನಿಖೆಯನ್ನು ಮಾಡಿ ದೋಷಾರೋಪಣಾ ಪಟ್ಟಿಯನ್ನು ಪೋಕ್ಸೋ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ಪೋಕ್ಸೋ ನ್ಯಾಯಾಧೀಶರಾದಂಥ ಶ್ರೀಮತಿ CM ಪುಷ್ಪಲತಾ ಅವರು ಇವತ್ತು ತೀರ್ಪು ನೀಡಿದ್ದು, ತೀರ್ಪಿನಲ್ಲಿ 9 ಸಾಕ್ಷಿಗಳ ವಿಚಾರಣೆ ಮೇಲಿಂದ ಮತ್ತು 50 ದಾಖಲೆಗಳ ಮೇಲೆ ಆಧಾರದಿಂದ ಮತ್ತು 6 ಮುದ್ದೆ-ಮಾಲುಗಳ ಆಧಾರದ ಮೇಲಿಂದ ಆರೋಪಿಯಾದ ರಾಜು ಭೀಮಪ್ಪ ದೊಡ್ಡ ಭೀಮಪ್ಪಗೋಳ್ ಇವನು ಈ ಅತ್ಯಾಚಾರ ಎಸಗಿದ ಬಗ್ಗೆ ಸಾಬೀತಾಗಿದ್ದು ತೀರ್ಪು ನೀಡಿದ್ದು, ಆರೋಪಿಗೆ 30 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿ ಇವತ್ತು ತೀರ್ಪು ನೀಡಿದ್ದು, ಅದರಂತೆ ಸದರಿ ನೊಂದ ಬಾಲಿಕೆಗೆ ಪರಿಹಾರಧನವಾಗಿ 4 ಲಕ್ಷ ರೂಪಾಯಿಗಳನ್ನು ನ್ಯಾಯಾಲಯ ಇದು ಜಿಲ್ಲಾ ಕಾನೂನು ನೆರವು ಸಮಿತಿಯಿಂದ ಪರಿಹಾರಧನವನ್ನು ಪಡೆಯಲು ಆದೇಶ ನೀಡಿದ್ದು, ಇದನ್ನು ಬ್ಯಾಂಕಿನಲ್ಲಿ 5 ವರ್ಷಗಳವರೆಗೆ ಮುದ್ದತ್ತು ಠೇವಣಿಯಾಗಿಡಲು ನ್ಯಾಯಾಲಯವು ಆದೇಶ ಮಾಡಿರುತ್ತದೆ. ಅದರಂತೆ ನಮ್ಮ ಪೋಕ್ಸೋ ನ್ಯಾಯಾಲಯದ ಬಗ್ಗೆ ವಿಶೇಷವಾಗಿ ಇವತ್ತು ನಾನು ತಿಳಿಯಪಡಿಸುವುದೇನೆಂದರೆ, ಸದರಿ ಪೋಕ್ಸೋ ನ್ಯಾಯಾಲಯಕ್ಕೆ ನಮ್ಮ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಮತ್ತು ಇತರ ಎಲ್ಲ ಅಧಿಕಾರಿಗಳು ಸರಿಯಾದ ತನಿಖೆಯನ್ನು ಮಾಡಿ ದೋಷಾರೋಪಣೆಯನ್ನು ಸಲ್ಲಿಸಿದ್ದರಿಂದ, ಸರಿಯಾದ ಸಹಕಾರ ಕೊಟ್ಟಿದ್ದರಿಂದ, ನ್ಯಾಯಾಲಯದಲ್ಲಿ ಪ್ರಕರಣಗಳು ತೀವ್ರತರವಾಗಿ ಇತ್ಯರ್ಥ ಮಾಡುವುದರಿಂದ ಇವತ್ತಿನ ಈ ಪ್ರಕರಣದಲ್ಲಿ ಶಿಕ್ಷೆಯಾಗಿದ್ದ ಅದು ಒಟ್ಟು ಇಲ್ಲಿಯವರೆಗೆ ಮಾಡಿದಂಥ ನ್ಯಾಯಾಧೀಶರು 100 ಪ್ರಕರಣಗಳಲ್ಲಿ ಶಿಕ್ಷೆಯನ್ನು ವಿಧಿಸಿ ತೀರ್ಪು ನೀಡಿದ್ದಾರೆ. ಅದು ಇವತ್ತಿನ ವಿಶೇಷ. ಇದರಂತೆ ನಾನು ಸದರಿ ಪ್ರಕರಣದಲ್ಲಿ ಪ್ರಕರಣಗಳಲ್ಲಿ ಮತ್ತು ಇತರ ಪ್ರಕರಣಗಳಲ್ಲಿ ಇಂಥ ಕೃತ್ಯಗಳು ಮಕ್ಕಳ ಮೇಲೆ ಆಗಬಾರದಂತೇಳಿ ನಾನು ಸಮಾಜಕ್ಕೆ ಇಂಥ ಕೃತ್ಯಗಳನ್ನು ಎಸಗಿದ ಆರೋಪಿತರಿಗೆ ಇದು ಎಚ್ಚರಿಕೆ ಗಂಟೆಯಾಗಿದೆ. ಇಂಥ ಕೃತ್ಯಗಳು ಆಗಬಾರದಂತೇಳಿ ಸಮಾಜ ಕೂಡ ಅದರ ಬಗ್ಗೆ ಲಕ್ಷ್ಯ ವಹಿಸಬೇಕಂತೇಳಿ ನಾನು ವಿನಂತಿಸುತ್ತೇನೆ. या प्रकरणी कुलगोड पोलीस ठाण्याचे PSI आनंद BP यांनी गुन्हा दाखल करून CPI श्रीशैल बैकोड यांच्या मार्गदर्शनाखाली तपास करून आरोपी विरुद्ध दोषारोपपत्र न्यायालयात सादर केले. नजीम बेटगेरी, KMM मराठी, बेळगाव. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज।
आदर्श ड्रेस सर्कल, खड़े बाजार, बेलगावी।